ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಲಾಸ್ಟ್ ಒಂದು 2 ರಿಂದ 3 ಕ್ಲಾಸ್ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಈ ವಿಡಿಯೋಗಳು ಎಸ್ಪೆಷಲಿ ಸೆಕೆಂಡ್ ಪಿ ಇರ್ಬೋದು, GP ಸ್ಟಾರ್ ಎಕ್ಸಾಮ್ ಇರ್ಬೋದು, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ SSLC ಕೂಡ ಅನುಕೂಲ ಆಗುತ್ತೆ. ಹಾಗಿದ್ರೆ ಏನೇನ್ ನಾವು ಮಾಡಿದ್ದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಅದು ಕೂಡ ಗೊತ್ತಿದೆ. ಹಾಗೆ ನೆಕ್ಸ್ಟ್ ನೋಡೋಣ ಏನೇನ್ ನಾವು ಹೆಂಗೆ ಎಕ್ಸಾಂಪಲ್ಸ್ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಹೇಮಾ ಸೆಡ್ ಟು ರಾಘು, ವಾಟ್ ಡು ಯು ವಾಂಟ್ ಟು ಸೇ? ಸೊ ಹೌ ದಿಸ್ ಒನ್. ಇದಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ, ಲೈಕ್ ಸಿಂಪಲ್ ಪ್ರೆಸೆಂಟ್ ಇದೆ, ಸಿಂಪಲ್ ಪಾಸ್ಟ್ ಇರ್ಬೋದು, ಇಂಟ್ರಾಗೇಟಿವ್ ಇದನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು, ಅಸರ್ಟಿವ್ ಇದನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು, ಇಂಪರೇಟಿವ್ ಇದನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು, ಇದೆಲ್ಲ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಈಗ ಒನ್ಲಿ ಏನಂತಂದ್ರೆ ಎಲ್ಲವನ್ನು ತಗೊಂಡು ನಾವು ಹೆಂಗೆ ಬರಿಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹೌದಾ? ಇಲ್ಲಿ ನೋಡಿ, ಹೇಮಾ ಸೆಡ್ ಟು ರಾಘು, ವಾಟ್ ಡು ಯು ವಾಂಟ್ ಟು ಸೇ? ಸೊ ಹೌ ಟು ಸೇ ದಿಸ್ ಒನ್, ಇದನ್ನ ನಾವು ಹೇಗೆ ಹೇಳಬೇಕು ಅಂತಂದಾಗ ನೋಡಿ, ಫಸ್ಟಿಗೆ ಗೊತ್ತಿರುವಂತ ಇದು ಏನ್ ಮಾಡ್ಕೋಬೇಕು ಅಂದ್ರೆ, ದಿಸ್ ಈಸ್ ವಾಟ್ ಇಯರ್ ಸಿಂಪಲ್ ಪ್ರೆಸೆಂಟ್, ಅದರಲ್ಲಿ ಇಂಟ್ರಾಗೇಟಿವ್ ಇದೆ. ಹೌದಾ? ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇಂಟ್ರಾಗೇಟಿವ್ ಇದೆ. ಹಾಗಾಗಿ ನಾವು ಏನ್ ಮಾಡ್ಕೋಬೇಕು, ಹೆಂಗ್ ಬರಿಬೇಕು ಅಂತ ಡಿಸ್ಕಸ್ ಮಾಡೋಣ. ನೋಡಿ, ಹೇಮಾ ಆಸ್ಕ್ಡ್ ಅಂತ ತಗೋಬೇಕಾಗತ್ತೆ, ಗೊತ್ತಿರ್ಲಿ. ಆಸ್ಕ್ಡ್ ರಾಘು. ಹೌದಾ? ಆಸ್ಕ್ಡ್ ರಾಘು ಅಂತ ತಗೊಂಡ್ವಿ. ವಾಟ್ ಅನ್ನೋದು ಆಸ್ ಇಟ್ ಈಸ್ ತಗೋತೇವೆ. ವಾಟ್ ಅಂತ ತಗೊಂಡು ಇಲ್ಲಿ ಡೂ ಯು ವಾಂಟ್ ಟು ಸೇ. ಹೌದಾ? ಯು ಅಂದ್ರೆ ಏನಿಲ್ಲ, ದಿಸ್ ಈಸ್ ವಾಟ್ ರಾಘು ಅಂತ ತಗೋತೇವೆ. ಹೀಗಾಗಿ ನಾವೇನ್ ಮಾಡ್ಕೊಳ್ತೇವೆ, ವಾಟ್ ಅಂತ ತಗೊಂಡು ಹೀ ತಗೊಂಡು ದಿಸ್ ಈಸ್ ವಾಟ್ ಇಟ್ ಹೀ ವಾಂಟ್ಸ್ ಅಂತಂದಾಗೆ, ದಿಸ್ ಈಸ್ ವಾಟ್ ಇಟ್ ಹೀ ವಾಂಟ್ಸ್ ಅಂದಾಗೆ, ದಿಸ್ ಈಸ್ ವಾಟ್ ಸಿಂಪಲ್ ಪ್ರೆಸೆಂಟ್. ಹೀಗಾಗಿ ನಾವು ಸಿಂಪಲ್ ಪಾಸ್ಟ್ ಅಂತ ತಗೋತೀವಿ. ಸೊ ವಾಟ್ ಹೀ ವಾಂಟೆಡ್, ಸಿ ದಿಸ್ ಒನ್, ವಾಟ್ ಹೀ ವಾಂಟೆಡ್ ಟು ಸೇ ಅಂತ ಬರೆದ್ರೆ ಆಯ್ತು. ಸೊ ದಿಸ್ ಈಸ್ ದ ಆನ್ಸರ್. ಲೆಟ್ ಮಿ ರಿಪೀಟ್. ಹೇಮಾ ಆಸ್ಕ್ಡ್ ರಾಘು ವಾಟ್ he wanted to say. So this is what we have to use this one. Okay, ಇಷ್ಟು ಬರೆದ್ರೆ ಸಾಕು. ಹಾಗಿದ್ರೆ ನೆಕ್ಸ್ಟ್ ನೋಡಿ, she told what a wonderful painting ಇದೆ. So that time how to write here, this is in the form exclamatory sentence ಗಳಂತ ಹೇಳ್ತೀವಿ. exclamatory sentence ದಾಗ ಏನ್ ಮಾಡ್ಕೋಬೇಕು ಅಂತಂದ್ರೆ, see this one, she exclaimed ಅಂತ ತಗೋತೀವಿ, ಗೊತ್ತಿರಲಿ. she exclaimed that ಅಂತ ತಗೊಂಡು then what you have to write here, it was ಅಂತ ತಗೋತೀವಿ. it was a wonderful painting ಅಂತ ಬರೆದ್ರೆ ಆಯ್ತು. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಕ್ಯಾರಿ. ಇಟ್ ವಾಸ್ ಅ ವಂಡರ್ಫುಲ್ ಪೇಂಟಿಂಗ್ ಅಂತ ನಾವು ಬರಿಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ಸೋ ವಿ ಹ್ಯಾವ್ ಟು ಕ್ಯಾರಿ. ನೆಕ್ಸ್ಟ್ ನೋಡಿ, ಆಗಿದ್ರೆ ಐ ಆಸ್ಕ್ ಹರ್ ಆರ್ ಯು ಗೋಯಿಂಗ್ ಟು ಡೆಲ್ಲಿ ಇದೆ. ದೆನ್ ಹೌ ಟು ರೈಟ್ ದಿಸ್ ಒನ್, ಐ ಓಕೆ ಆಸ್ಕ್ಡ್, ಐ ಆಸ್ಕ್ಡ್ ಹರ್ ಅಂತ ತಗೊಂಡ್ವಿ. ನೆಕ್ಸ್ಟ್ ಆರ್ ಯು ಗೋಯಿಂಗ್ ಟು ಡೆಲ್ಲಿ ಅನ್ನೋದು ಏನಿದೆ, ದಿಸ್ ಈಸ್ ವಾಟ್ ಹಿಯರ್ ಯಸ್ ಆರ್ ನೋ ಟೈಪ್ ಕ್ವಶನ್. ಸೊ ಈ ರೀತಿ ಬಂದಾಗ ನಾವೇನ್ ಮಾಡ್ಕೋಬೇಕು, ವಿ ಹ್ಯಾವ್ ಟು ಯೂಸ್ ವಾಟ್ ಹಿಯರ್ ಇಫ್ ಅನ್ನ ಬಳಕೆ ಮಾಡ್ಕೋಬೇಕು. ಐ ಆಸ್ಕ್ ಹರ್ ಇಫ್. ಹೌದಾ? ಯು ಅಂದ್ರೆ ಏನಿಲ್ಲ, ದಿಸ್ ಈಸ್ ವಾಟ್ ಹಿಯರ್ ಶಿ ಅಂತಂದಾಗಿ. ಹೀಗಾಗಿ ಯು ಆರ್ ಗೋಯಿಂಗ್, ಯು ಆರ್ ಗೋಯಿಂಗ್ ಅಂದ್ರೆ ಲೈಕ್ ಹಿಯರ್ ಶಿ ಈಸ್ ಗೋಯಿಂಗ್ ಅಂದ್ ರೀತಿ ಇದು, she is going to Delhi. ಇದನ್ನ ಸೆಂಟೆನ್ಸ್ ಬದಲಾವಣೆ ಮಾಡ್ಕೋಬೇಕು. ಹಾಗಾಗಿ ಐ ಆಸ್ಕ್ ಹರ್ ಇಫ್ ಶಿ ಈಸ್ ಇದ್ದು ವಾಸ್ ಆಗತ್ತೆ. ಇಫ್ ಶಿ ವಾಸ್ ಗೋಯಿಂಗ್ ಟು ಡೆಲ್ಲಿ ಅಂತ ಬರೆದ್ರೆ ಆಯ್ತು. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಸೆಂಟೆನ್ಸ್ಗಳು. ನೆಕ್ಸ್ಟ್, ಜ್ಯೋತಿ ಆಸ್ಕ್ಡ್ ಮೀ ಅಂತ ಕೇಳಿದ್ದಾನೆ. ಹೀಗಾಗಿ ನಾವೇನ್ ಮಾಡ್ಬೇಕು, ಜ್ಯೋತಿ ಆಸ್ಕ್ಡ್ ಮೀ. ಓಕೆ, ಡಿಡ್ ಯು ಈಟ್ ಸಮಥಿಂಗ್ ಐತೆ. ಇಲ್ಲಿ ಯು ಅಂದ್ರೆ ಏನು, ದಿಸ್ ಈಸ್ ಒನ್ಲಿ ಐ. ಸಿ ದಿಸ್ ಒನ್, ಐ ಈಟ್ ಸಮಥಿಂಗ್ ಅಂತ ತಗೋಬೇಕು. ಮೀ ಇಸ್ ನನ್ ಅದರ್ ದ್ಯಾನ್, ದಿಸ್ ಈಸ್ ವಾಟ್ ಹಿಯರ್ ನಾವು ಐ ಅಂತ ತಗೋತೇವೆ. ಹೀಗಾಗಿ ಜ್ಯೋತಿ ಆಸ್ಕ್ ಮೀ, ಡಿಡ್ ಯು ಈಟ್ ಸಮಥಿಂಗ್ ಅಂದ್ರೆ ಅಗೇನ್ ವಾಟ್ ಹೌ ಟು ರೈಟ್ ಹಿಯರ್, ಎಸ್ ಆರ್ ನೋ ಕ್ವಶನ್ಸ್ ಏನಿದು, ದಿಸ್ ಈಸ್ ಡಿಡ್ ಯು ಈಟ್ ಸಮಥಿಂಗ್. ಒಂದು ಎಸ್ ಆದ್ರೂ ತಗೋಬೇಕು, ನೋ ಆದ್ರೂ ತಗೋಬೇಕು. ಡಿಡ್ ಯು ಈಟ್ ಸಮಥಿಂಗ್ ಏನಾದ್ರೂ ತಿನ್ಕೊಂಡ್ರೆ ಒಂದು ಎಸ್ ಅಂತೀವಿ ಅಥವಾ ನೋ ಆದ್ರೂ ಅಂತೀವಿ. ಹೀಗಾಗಿ ನಾವೇನ್ ಮಾಡ್ಕೋತೇವೆ, ಇಫ್ ಅನ್ನ ಬಳಕೆ ಮಾಡ್ಕೋಬಹುದು. ಆಸ್ಕ್ಡ್ ಮೀ ಇಫ್ ಐ, ಓಕೆ, ಇಲ್ಲಿ ಐ ಈಟ್ ಇದ್ದದ್ದು ಏನಾಗತ್ತೆ, ಇಫ್ ಐ ಏಟ್ ಸಮಥಿಂಗ್ ಅಂತ ತಗೋತೀವಿ. ಇಫ್ ಐ ಏಟ್ ಸಮಥಿಂಗ್, ದಿಸ್ ಈಸ್ ವಾಟ್ ಹೌ ಟು ಕ್ಯಾರಿ ಫಾರ್ವರ್ಡ್. ಯಾಕೆ ಅಂತಂದ್ರೆ ಇಲ್ಲಿ ಐ ಏಟ್ ಇದ್ದಿದ್ದು, ಐ ಈಟ್ ಇದ್ದಿದ್ದು ಐ ಏಟ್ ಅಂತ ತಗೋತೇವೆ. ಹೀಗಾಗಿ ನಾವು ಸೆಂಟೆನ್ಸ್ ಗಳನ್ನ
ಈ ರೀತಿ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಿಂಪಲ್ ಆಗಿ ಕಾನ್ಸೆಪ್ಟ್ ಮೇಲೆ ನಾವು ಡಿಸ್ಕಸ್ ಮಾಡೋದು. ಹಾಗಿದ್ರೆ ಇನ್ನು ಹಾಗಿದ್ದಲ್ಲಿ ಮತ್ತಷ್ಟು ಎಕ್ಸಾಂಪಲ್ಗಳ ಬಗ್ಗೆ ನಾವು ಗಮನವನ್ನು ಹರಿಸೋಣ. ಇಲ್ಲಿ ನೋಡಿ, ಹರೀಶ್ ಆಸ್ಕ್ ಟು ಹರ್, ಡಿಡ್ ಯು ರೀಚ್ ದ ಶಾಪ್, ಡಿಡ್ ಯು ರೀಚ್ ದ ಶಾಪ್, ಡಿಡ್ ಯು ರೀಚ್ ದ ಶಾಪ್. ಮೂರು ಸೆಂಟೆನ್ಸ್ ಇದೇ ರೀತಿ ಅದಾವಲ್ರಿ ಅನ್ನುವಂತ ಕ್ವಶನ್ ಅರೈಸ್ ಆಗ್ಬೋದು. ಬಟ್ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಕೆಲವೊಂದು ಸೆಂಟೆನ್ಸ್ಗಳು ಇಲ್ಲಿ ನೋಡಿ, ಆಸ್ಕ್ ಟು ಹರ್, ಆಸ್ಕ್ ಟು ಹಿಮ್, ಆಸ್ಕ್ ಟು ಮೀ, ಇಲ್ಲಿ ಬಂದಾಗ ನಾವು ಏನ್ ಬರೀಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಹರೀಶ್ ಆಸ್ಕ್ಡ್ ಯಾರಿಗೆ, ಹರ್, ಹರೀಶ್ ಆಸ್ಕರ್ ಅಂತ ತಗೋತೇವೆ. ಹೀಗೆ ತಗೊಂಡಾಗ ಒಂದು ಸೆಂಟೆನ್ಸ್ ನೋಡ್ಕೋಬೇಕು. ಡಿಡ್ ಯು ರೀಚ್ ದ ಶಾಪ್ ಅನ್ನೋದು ಯಾವ ಸೆಂಟೆನ್ಸ್ ಅಂತಂದ್ರೆ, ದಿಸ್ ಈಸ್ ವಾಟ್ ಇಯರ್ ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ ಇಂಟ್ರೋಗೇಟಿವ್. ಹಾಗಿದ್ರೆ ಇದು ಏನ್ ಚೇಂಜ್ ಆಗುತ್ತೆ, ದಿಸ್ ಈಸ್ ಅಬೌಟ್ ಟು ಚೇಂಜ್ ಆಸ್ ಪಾಸ್ಟ್ ಪರ್ಫೆಕ್ಟ್ ಅಂತ ಚೇಂಜ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಇದ್ದು ಪಾಸ್ಟ್ ಪರ್ಫೆಕ್ಟ್ ಬದಲಾವಣೆ ಮಾಡ್ಕೊಳ್ತೀವಿ. ಹೌದಾ? ಹಾಗಿದ್ರೆ ನೋಡಿ ಏನ್ ಮಾಡ್ಕೋಬೇಕು, ಹರೀಶ್ ಆಸ್ಕ್ಡ್ ಹರ್. ಹೌದಾ? ಡಿಡ್ ಯು ರೀಚ್ ಶಾಪ್ ಅನ್ನೋದು ಎಸ್ ಆರ್ ನೋ ಟೈಪ್ ಕ್ವಶನ್. ಹೀಗಾಗಿ ನಾವು ಇಫ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ದೆನ್ ಯು ಅಂದ್ರೆ ಯಾರು, ದಿಸ್ ಈಸ್ ವಾಟ್ ಇಟ್ ಶಿ ಅಂತ ತಗೋತೀವಿ. ಹೀಗಾಗಿ ಏನ್ ಮಾಡ್ಕೊಳ್ತೇವೆ, ಇಫ್ ಶಿ ಹ್ಯಾಡ್ ರೀಚ್ಡ್ ದ ಶಾಪ್. ಈ ರೀತಿ ಸೆಂಟೆನ್ಸ್ ಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಇಫ್ ಶಿ ರೀಚ್ಡ್ ದ ಶಾಪ್, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಹರೀಶ್ ಆಸ್ಕ್ ಟು ಹಿಮ್. ಅಗೇನ್ ಹರೀಶ್ ಆಸ್ಕ್ಡ್ ಹಿಮ್ ಅಂತ ತಗೊಂಡು ಮತ್ತೆ ಇಫ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಇಲ್ಲಿ ಯು ಅಂದ್ರೆ ಯಾರು ಅಂತಂದ್ರೆ, ದಿಸ್ ಈಸ್ ವಾಟ್ ಇಯರ್ ನಾವು ಹಿ ಅಂತ ತಗೋತೇವೆ. ಹೀಗಾಗಿ ನಾವೇನ್ ಮಾಡ್ಕೋಬೇಕು, ಇಫ್ ಹಿ ಹ್ಯಾಡ್ ರೀಚ್ಡ್ ದ ಶಾಪ್. ನೆಕ್ಸ್ಟ್ ಇದೇ ಸೆಂಟೆನ್ಸ್ ಬದಲಾವಣೆ ನೋಡ್ಕೊಂಡಾಗ, ಹರೀಶ್ ಆಸ್ಕ್ಡ್ ಮೀ ಅಂತ ತಗೊಂಡಾಗ ಮತ್ತೆ ಇಫ್ ಅನ್ನ ಬಳಕೆ ಮಾಡ್ಕೋತೇವೆ. ಇಲ್ಲಿ ಯು ಅಂದ್ರೆ ಐ. ಹೀಗಾಗಿ ಏನ್ ಮಾಡ್ಕೋಬೇಕು, ಐ ಹ್ಯಾಡ್ ರೀಚ್ಡ್ ದ ಶಾಪ್ ಅಂತ ಬರೀತೀವಿ. ಇಲ್ಲಿ ಒಂದಷ್ಟು ವಿಷಯಗಳನ್ನ ಗಮನಿಸಿ ಹೋದ್ರೆ, ಸಿಂಪಲ್ ಪಾಸ್ಟ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಇಲ್ಲಿ ಏನಿದೆ, ಡಿಡ್ ಯು ರೀಚ್ ಅಂದ್ರೆ ಒಂದೇ, ಯು ರೀಚ್ಡ್ ಅಂದ್ರೂ ಒಂದೇ. ಯು ರೀಚ್ಡ್ ಇದ್ದದ್ದು ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಇದ್ದದ್ದು ಹ್ಯಾಡ್ ರೀಚ್ಡ್ ಅಂತ ತಗೋತೇವೆ. ಹೀಗಾಗಿ ನಾವು ನೋಡ್ಕೋತೇವೆ, ಹರ್ ಅಂತಂದ್ರೆ ಶಿ ಹ್ಯಾಡ್ ರೀಚ್ಡ್ ಅಂತ ತಗೋತೇವೆ. ಇಲ್ಲಿ ಹಿಮ್ ಅಂತ ಬಂದ್ಕೊಂಡ್ರೆ ಶಿ ಹ್ಯಾಡ್ ರೀಚ್ಡ್ ಅಂತ ತಗೋತೇವೆ. ಮೀ ಅಂತ ಬಂದ್ರೆ ಐ ಹ್ಯಾಡ್ ರೀಚ್ ದ ಶಾಪ್. ಈ ರೀತಿ ಸೆಂಟೆನ್ಸ್ ಗಳನ್ನ ಬದಲಾವಣೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಮೂರು ಎಕ್ಸಾಂಪಲ್ಸ್ ಗಳನ್ನ ಒಂದೇ ರೀತಿ ತೆಗೆದುಕೊಂಡಿದ್ರು ಕೂಡ ನಾನು ಹರ್, ಹಿಮ್, ಮೀ ಇಲ್ಲಿ ಬಂದಾಗ ನಾವು ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಹಾಗಿದ್ರೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಲೈಕ್ 8, 9, 10, 11. ಹೌದಾ? ಇವನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡಿರುವಂತದ್ದೇ. ಹಾಗಿದ್ರೆ ಇದು ಹೇಗೆ ಬರೀಬೇಕು ಏನ್ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ಬೋದು. ಸೊ ವೆದರ್ ಯು ಆರ್ ಗೆಟಿಂಗ್ ದ ಸೆಂಟೆನ್ಸಸ್ ಪ್ರಾಪರ್ಲಿ, ನಿಮಗೆ ಏನೋ ಆನ್ಸರ್ಸ್ ಮಾಡಕ್ ಬರುತ್ತಾ ಇಲ್ಲ ಅನ್ನೋದು ಲೆಟ್ ಮಿ ಚೆಕ್ ದಿಸ್ ಒನ್. ಹೌದಾ? ಸೊ 4 ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟಿದ್ದೇನೆ. ಮದರ್ ಸೈಡ್ ದ ಕುಕ್ ಹ್ಯಾಸ್ ಪ್ರಿಪೇರ್ಡ್ ಎ ಸಿಂಪಲ್ ಸೆಂಟೆನ್ಸ್. ನೆಕ್ಸ್ಟ್ ಒನ್, ರವಿ ಸೈಡ್ ಟು ಅರುಣ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್. ಅದು ಏನ್ ಮಾಡ್ತೇವೆ ಇಲ್ಲಿ, ದಿಸ್ ಈಸ್ ವಾಟ್ ಇಂಟ್ರಾಗೇಟಿವ್. ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ ಎಸ್ ಆರ್ ಟೈಪ್ ಅಲ್ಲ, ಇದು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಲ್ಲ. ಓಕೆ. ಪ್ಯಾಸೆಂಜರ್ ಸೆಡ್ ದ ಟ್ರೈನ್ ಕೇಮ್ ಲೇಟ್, ಇದನ್ನ ಚೇಂಜ್ ಮಾಡ್ಕೋಬೇಕು. ಮದರ್ ಸೈಡ್ ಟು ಡಾಟರ್, ಪ್ಲೀಸ್ ಲಿಸನ್ ದ ವರ್ಡ್ಸ್. ಸೊ ದೀಸ್ ಆರ್ ದಿ 4 sentences ಐ ವಿಲ್ ಗಿವ್ ಟು ಯು. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಬರಬಹುದು ಅನ್ನೋದನ್ನ ನೀವು ಹಾಕ್ಬೇಕಾಗತ್ತೆ. ಹೌದಾ? ಸೊ ದಿಸ್ ಇಸ್ ಅ ಸ್ಮಾಲ್ ಟಾಸ್ಕ್ ಐ ಆಮ್ ಅಬೌಟ್ ಟು ಗಿವ್ ಯು. ಹಾಗಿದ್ರೆ ನಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಏನೇನು ಬರುತ್ತೆ ಎಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ನಮಗೊಂದು ಕ್ವಶನ್ ಅರೈಸ್ ಆಗುತ್ತೆ. ಏನಂತಂದ್ರೆ, ನಮಗೆ ಬರುವಂತಹ ಒಂದ್ ರೀತಿ ಏನೋ ಲೈಕ್ 1 ಮಾರ್ಕ್ಸಿಗೆ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ 2 ಮಾರ್ಕ್ಸಿಗೆ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ 10th ಲೆವೆಲ್ ಇರ್ಬೋದು ಅಥವಾ PU ಲೆವೆಲ್ ದಲ್ಲಿ ಇರ್ಬೋದು. ಎಸ್ಪೆಷಲಿ PU ಲೆವೆಲ್ ದಲ್ಲಿ 5 ಮಾರ್ಕ್ಸ್ ಕೂಡ ಇರುತ್ತೆ. ಹಾಗಿದ್ರೆ 5 ಮಾರ್ಕ್ಸ್ ಬಂದಾಗ ನಾವು ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು. ಹೌದಾ? ಈಗ ಫಸ್ಟಿಗೆ ಏನ್ ಮಾಡಿದ್ವಿ, ಇಂಟ್ರಾಗೇಟಿವ್ ಇದ್ದನ್ನ ಹೇಗೆ ಚೇಂಜ್ ಮಾಡ್ಕೋದು ಕಲ್ತ್ಕೊಂಡ್ವಿ. ಅದ್ರ ಜೊತೆಗೆ ಇಂಪರೇಟಿವ್ ಇದ್ದಿದ್ದನ್ನ ಹೇಗೆ ಬದಲಾವಣೆ ಮಾಡ್ಕೊಂಡು ಕಲಿತ್ವಿ. ದೆನ್ ಎಸ್ ಆರ್ ನೋ ಟೈಪ್ ಇದ್ರೆ ಏನ್ ತಗೋಬೇಕಂತ ಕಲಿತ್ವಿ. ಇಂಪರೇಟಿವ್ ಇದ್ದಾಗ ಏನ್ ತಗೋಬೇಕಂತ ಕಲಿತ್ವಿ. ಎಲ್ಲ ಕೂಡಿ ಇಲ್ಲಿ ಕನ್ವರ್ಜೇಷನ್ ಟೈಪ್ ಅಲ್ಲಿ ಇದೆ. ಹಾಗಿದ್ರೆ ನಾವು ಏನ್ ಮಾಡ್ಕೋಬೇಕು, ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡಿ. ರಾಮ್,
ಫೇರ್ ಆರ್ ಯು ಗೋಯಿಂಗ್ ರಾಜು? ಅದಕ್ಕೆ ರಾಜು ಏನ್ ರಿಪ್ಲೈ ಮಾಡ್ತಾರೆ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬ್ರಿಂಗ್ ಸಮ್ ಥಿಂಗ್ಸ್. ದೆನ್ ರಾಮ್, ಆರ್ ನಾಟ್ ಯು ಕಮಿಂಗ್ ಟು ಸ್ಕೂಲ್ ಟುಡೇ? ಎಸ್ ಐ ಆಮ್ ಗೋಯಿಂಗ್. ಎಸ್ ಐ ಆಮ್ ಗೋಯಿಂಗ್. ಇಲ್ಲಿ ಸ್ವಲ್ಪ ಬದಲಾವಣೆ, ವಿ ಕ್ಯಾನ್ ರೈಟ್ ಒನ್ಲಿ ವಾಟ್ ಇರ್ ಕಮಿಂಗ್ ಅಂತಾನೆ ತಗೋಣ, ಅದು ಓಕೆ ಫೈನ್. ಇಫ್ ಐ ಆಮ್ ಗೋಯಿಂಗ್ ಇಟ್ ಇಸ್ 9 o'clock. ಫೈನ್ ಇರಲಿ. ರಾಮ್, ಆಲ್ ರೈಟ್, ಐ ವಿಲ್ ಸಿ ಯು ಎಟ್ ಸ್ಕೂಲ್. ಸೊ ಈ ರೀತಿ ಕನ್ವರ್ಸೇಷನ್ ನಮಗೆ ಬರುತ್ತೆ. ಹೀಗೆ ಬಂದಾಗ ನಾವು ಆನ್ಸರ್ ಅನ್ನ ಏನ್ ಮಾಡಬೇಕು, ಯಾವ ರೀತಿ ಬರಿಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಗೆ ಏನಾಗಿದೆ ಅಂತಂದ್ರೆ ರಾಮ್, ಹೌದಾ, ರಾಜು ಕನ್ವರ್ಸೇಷನ್ ಆಗ್ತಾ ಇದೆ. ರಾಮ್ ಯಾರು ಕೇಳ್ತಾನೆ, ರಾಜು ಕೇಳ್ತಾನೆ. ಆಸ್ಕ್ಡ್ ರಾಜು ಅಂತ ತಗೊಂಡ್ವಿ, ಹೌದಾ. ನಾವು ಫೇರ್ ಆಸ್ ಇಟ್ ಈಸ್ ತಗೊಂಡ್ವಿ. ಇಲ್ಲಿ ಯು ಅಂದ್ರೆ ಯಾರು ಅಂತಂದ್ರೆ ದಿಸ್ ಈಸ್ ವಾಟ್ ರಾಜು ಅಂತ ತಗೋತೀವಿ, ಅದಕ್ಕಾಗಿ ನಾವು ಇಲ್ಲಿ ಹಿ ಅಂತ ತಗೊಂಡ್ವಿ, ಹೌದಾ. ಯು ಆರ್ ಗೋಯಿಂಗ್ ಮೀನ್ಸ್ ಹಿಯರ್ ಹಿ ಈಸ್ ಗೋಯಿಂಗ್. ಹಿ ಈಸ್ ಗೋಯಿಂಗ್ ಅನ್ನು ಪ್ರೆಸೆಂಟ್ ಕಂಟಿನ್ಯೂಸ್. ಅದೇ ಪ್ರೆಸೆಂಟ್ ಕಂಟಿನ್ಯೂಸ್ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗತ್ತೆ ಅನ್ನೋದು ರೂಲ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಫೇರ್ ಆರ್ ಯು ಗೋಯಿಂಗ್ ಅನ್ನೋದು ಯು ಅಂದ್ರೆ ಇಲ್ಲಿ ಹಿ ಅಂತಂದಾಗ, ಹಿ ಈಸ್ ಗೋಯಿಂಗ್ ಅಂತಂದಾಗ, ಹಿ ಈಸ್ ಗೋಯಿಂಗ್ ಇದನ್ನ ನಾವೇನ್ ಮಾಡ್ಕೊಳ್ತೇವೆ, ಫೇರ್ ಹಿ ವಾಸ್ ಗೋಯಿಂಗ್ ಅಂತ ಬರದ್ವಿ. ದಿಸ್ ಈಸ್ ದ ಫಸ್ಟ್. ಅದಕ್ಕೆ ಫಾರ್ ದಟ್, ಸಿ ದಿಸ್ ಒನ್, ಫಾರ್ ದಟ್ ರಾಜು ರಿಪ್ಲೈಡ್. ಇದನ್ನ ಈಸಿಯಾಗಿ ಮಾಡ್ಕೊಳ್ತೇವೆ, ತೊಂದರೆ ಇಲ್ಲ. ಏನಕ್ಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಗೇನ್ ಪಾಸ್ಟ್ ಕಂಟಿನ್ಯೂಸ್ ಅಂತಾಗಿ ಬದಲಾವಣೆ ಮಾಡ್ಕೊಳ್ತೇವೆ. ನೋಡಿ, ಫಾರ್ ದಟ್ ಹಿ ರಿಪ್ಲೈಡ್ ದಟ್, ಆ ಅಂದ್ರೆ ಹಿ ಒನ್ಲಿ, ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಟು ಬ್ರಿಂಗ್ ಸಮ್ ಥಿಂಗ್ಸ್. ನೋಡಿ, ಈ ಎರಡು ಸೆಂಟೆನ್ಸ್ ಗಳ ಟಾಸ್ಕ್ ಅನ್ನ ನಾವು ಮುಗಿಸಿದ್ವಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಡನ್. ನೆಕ್ಸ್ಟ್ ನೋಡಿ, ಅಷ್ಟಾದ್ಮೇಲೆ ಅಗೇನ್ ರಾಮ್ ಆಸ್ಕ್ಡ್. ಏನ್ ಕೇಳ್ತಾನೆ ಅಂದ್ರೆ ಆರ್ ನಾಟ್ ಯು ಕಮಿಂಗ್ ಟು ಸ್ಕೂಲ್ ಟುಡೇ. ಇಲ್ಲಿ ಮತ್ತೆ ಏನ್ ತಿಳ್ಕೊಂಡೆ ನಾವು, ದಿಸ್ ಈಸ್ ವಾಟ್ ಇಯರ್ ಯಸ್ ಆರ್ ನೋ ಟೈಪ್ ಕ್ವಶನ್. ಹೀಗಾಗಿ ನಾವು ಏನ್ ಮಾಡ್ಕೋಬೇಕು, ಇಫ್ ಅನ್ನ ಬಳಕೆ ಮಾಡ್ಕೋಬೇಕು. ಇದನ್ನ ಕಳ್ಕೊಂಡಿದ್ದೇವೆ, ಅಥವಾ ವೆದರ್ ಅನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತು. ಹೀಗಾಗಿ ನಾವೇನ್ ಮಾಡ್ಕೊಳ್ತೇವೆ, ಆಸ್ಕ್ ರಾಜು ವೆದರ್. ಯು ಅಂದ್ರೆ ಇಲ್ಲಿ ರಾಜುನ ಅಂತ ತಗೋತೀವಿ. ಹೀಗಾಗಿ ಯು ಆರ್ ಕಮಿಂಗ್, ಯು ಆರ್ ನಾಟ್ ಕಮಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್. ಪಾಸ್ಟ್ ಕಂಟಿನ್ಯೂಸ್ ಅಂತ ಮಾಡಿದಾಗ ಯು ಅಂದ್ರೆ ಇಲ್ಲಿ ನಾವು ಹಿ ಅಂತ ತಗೋತೇವೆ. ಹೀಗಾಗಿ ಹಿ ವಾಸ್ ನಾಟ್ ಗೋಯಿಂಗ್, ಯಾಕಂದ್ರೆ ನೆಗೆಟಿವ್ ಇದೆ. ಹಿ ಇಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಟುಡೇ ಇದ್ದಿದ್ದು ದಟ್ ಡೇ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ರಾಜು ಆನ್ಸರ್ಡ್ ಫಾರ್ ದಟ್ ಐ ಆಮ್ ಗೋಯಿಂಗ್ ಅಂದ್ರೆ ಹಿ ವಾಸ್ ಗೋಯಿಂಗ್ ಅಂತ. ಹೀಗಾಗಿ ಹಿ ವಾಸ್ ಗೋಯಿಂಗ್ ಅಂಡ್ ಆಡೆಡ್ ದಟ್ ಇಟ್ ವಾಸ್ 9 o'clock at. For that, ರಾಮ್ said that, I ಅಂತಂದ್ರೆ ರಾಮ್ only. ಹೀಗಾಗಿ this is what here he will ಇದ್ದದ್ದು would ಅಂತ ಬದಲಾವಣೆ ಆಗುತ್ತೆ. He would see you. You ಅಂದ್ರೆ ರಾಜು at school. ಈ ರೀತಿ ಸೆಂಟೆನ್ಸ್ ಗಳನ್ನ ನಾವು ಬರೀಬೇಕು. ಅಂದ್ರೆ ಬೇಸಿಕ್ಸ್ ನಮ್ಗೆ ಚೆನ್ನಾಗಿದ್ರೆ ಮಾತ್ರ ಇದನ್ನ ಬರ್ಲಿಕ್ಕೆ ಸಾಧ್ಯ, ಹೌದಾ. ಹೀಗೆ ಸೆಂಟೆನ್ಸ್ ಗಳು ಬರೆದಾಗ ನಮ್ಗೆ ಏನಾಗುತ್ತೆ, ಈ ರೀತಿ ಆನ್ಸರ್ ಬರಬಹುದಾ ಅಂತೇಳಿ ಸಾಕಷ್ಟು ಕ್ಲಾರಿಟಿ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗಿದ್ರೆ ಲಾಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಬಿಡಿಸಿ ನಿಮ್ಗೆ ಇನ್ನೂ ಎಷ್ಟು ಕ್ಲಾರಿಟಿ ಆಗತ್ತಾ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ನೋಡಿ, ಇಲ್ಲೊಂದೇನಿದೆ ಅಂದ್ರೆ ಸೆಕೆಂಡ್ PU ರಿಲೇಟೆಡ್ ಒಂದು ಟಾಪಿಕ್ ಅನ್ನ ತಗೊಂಡಿದ್ದಾರೆ. ಏನಂದ್ರೆ ಅಲಿಫ್ಯಾನು ಮತ್ತೆ ಬೋರ್ಜಸ್ ಅನ್ನುವಂತ ಇಬ್ಬರು ವ್ಯಕ್ತಿಗಳ ನಡುವೆ ಸಂಭಾಷಣೆ ಆಗ್ತಾ ಇದೆ, ಹೌದಾ. ಏನ್ ಸಂಭಾಷಣೆ ಆಗುತ್ತೆ ನೋಡಿ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಹೇಳ್ತಾರೆ. ಅದಕ್ಕೆ ಅವನೇನ್ ಹೇಳ್ತಾರೆ ಅಂತಂದ್ರೆ, ಇಟ್ ಈಸ್ ಅ ವೇ ಆಫ್ ಲೈಫ್. ಇನ್ ಮೈ ಕೇಸ್ ದ ವಿಸಿಬಲ್ ವರ್ಲ್ಡ್ ಹ್ಯಾಸ್ ಮೂವ್ ಅವೇ ಫ್ರಮ್ ಮೈ ಐಸ್. ಅಲಿಫ್ಯಾನು, ಹ್ಯಾವ್ ಯು ಥಾಟ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ಸ್ ಅಂತ ಕೇಳಿದ್ದಾರೆ, ಹೌದಾ. ಹಾಗಿದ್ರೆ ನಾವಿಲ್ಲಿ ಫಸ್ಟ್ ಗೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ಗೊತ್ತಿಲ್ಲ. ಫಸ್ಟ್ ವಾಟ್ ಹ್ಯಾವ್ ಟು ರೈಟ್ ಹಿಯರ್, ಅಲಿಫ್ಯಾನು, ಹೌದಾ. ಅಲಿಫ್ಯಾನು ಆಸ್ಕ್ಡ್, ಹೌದಾ. ಅಲಿಫ್ಯಾನು ಆಸ್ಕ್ಡ್ ಯಾರಿಗೆ, ಬೋರ್ಜಸ್, ಹೌದಾ. ನೆಕ್ಸ್ಟ್ ಏನಂತಂದ್ರೆ ವಾಟ್ ಆಸ್ ಇಟ್ ಈಸ್ ಹಾಕನ. ಒಂದಷ್ಟು ವಿಷಯ ಗೊತ್ತಿರಲಿ, ವಾಟ್ ಈಸ್ ಬದಲಿ ವಾಟ್ ವಾಸ್ ಅಂತ ಇಲ್ಲಿ ಬರಿಬಹುದು. ಬಟ್ ಈ ವಾಸ್ ಅನ್ನ ಇಲ್ಲಿ ಬರೆಯುವಂಗಿಲ್ಲ, ಎಂಡಿಗೆ ಹಾಕಬೇಕು. ಯಾಕಂದ್ರೆ ಇಲ್ಲೇ ವಾಟ್ ವಾಸ್ ಬ್ಲೈಂಡ್ನೆಸ್ ಅಂತ ಬರದ್ವಿ ಅಂತಂದ್ರೆ ಅಗೇನ್ ಇಂಟ್ರಾಗೇಟಿವ್ ಆಗುತ್ತೆ. ಇಂಟ್ರಾಗೇಟಿವ್ ಇದ್ದಿದ್ದು ಅಸರ್ಟಿವ್ ಮಾಡ್ಕೋಬೇಕು. ಹೀಗಾಗಿ ನಾವೇನ್ ಮಾಡ್ಕೋಬೇಕು, ವಾಟ್ ಬ್ಲೈಂಡ್ನೆಸ್, ಬ್ಲೈಂಡ್, ಓಕೆ, ವಾಟ್ ಬ್ಲೈಂಡ್ನೆಸ್
ವಾಸ್ ಟು ಹಿಮ್ ಈ ರೀತಿ ತಗೋಬೇಕಾಗತ್ತೆ. ವಾಸ್ ಟು ಹಿಮ್ ಅಂತ ತಗೋತೀವಿ. ಹೌದಾ? ಇದಾದ್ಮೇಲೆ ನೋಡಿ, ಜಸ್ಟ್ ಯು ಹ್ಯಾವ್ ಟು ದಿಸ್ ಒನ್. ಅದಕ್ಕೆ ಬೋರ್ಜಸ್ ರಿಪ್ಲೈ ಮಾಡ್ತಾರೆ. ಬೋರ್ಜಸ್ ರಿಪ್ಲೈಡ್ ಫಾರ್ ದಟ್ ಏನಂತಂದ್ರೆ ಇಟ್ ಇದಿದ್ದು ಆಸ್ ಇಟ್ ಈಸ್ ಉಳಿತತೆ. ಇಟ್ ವಾಸ್ ಅ ವೇ ಆಫ್ ಲೈಫ್. ಸಿ ದಿಸ್ ಒನ್, ಇಟ್ ವಾಸ್ ವೇ ಆಫ್ ಲೈಫ್. ಆಸ್ ಇಟ್ ಈಸ್, ಏನು ಚೇಂಜ್ ಮಾಡೋ ಹಾಗಿಲ್ಲ. ಇಟ್ ವಾಸ್ ವೇ ಆಫ್ ಲೈಫ್. ನೆಕ್ಸ್ಟ್ ಮಾಡ್ತಾ ಹಿ ಕಂಟಿನ್ಯೂಡ್ ದಟ್. ಯಾಕಂದ್ರೆ ಇನ್ನೊಂದು ಸೆಂಟೆನ್ಸ್ ಕೂಡ ಗಮನ ಇರಬೇಕು ನಮ್ಗೆ. ಹಿ ಕಂಟಿನ್ಯೂಡ್ ದಟ್. ಓಕೆ, ಇನ್ ಮೈ ಕೇಸ್ ಇದ್ದಿದ್ದು ಏನಾಗುತ್ತೆ? ದಿಸ್ ಇಸ್ ವಾಟ್ ಇಸ್ ಅಬೌಟ್ ಟು ಚೇಂಜ್ ಹಿಯರ್. ಇನ್ ಮೈ ಇದ್ದಿದ್ದು ಹೀಸ್ ಅಂತ ತಗೋತೀವಿ. ಸಿ ದಿಸ್ ಒನ್, ಇನ್ ಹೀಸ್ ಕೇಸ್, ಓಕೆ, ದ ವಿಸಿಬಲ್ ಏನು ವರ್ಡ್. ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು. ಹ್ಯಾಸ್ ಇದ್ದಿದ್ದು ಏನಾಗುತ್ತೆ ಹಾಗಿದ್ರೆ? ಹ್ಯಾಸ್ ಇದ್ದಿದ್ದು ಹ್ಯಾಡ್ ಅಂತ ಬದಲಾವಣೆ ಆಗತ್ತೆ. ಗೊತ್ತಿದೆ ನಿಮ್ಗೆ. ಹ್ಯಾಡ್ ಮೂಡ್ ಅಂತ ತಗೋತೀವಿ. ಆಸ್ ಇಟ್ ಈಸ್, ಹ್ಯಾಡ್ ಮೂಡ್ ಅವೇ ಫ್ರಾಮ್. ಮಾ ಇದ್ದಿದ್ದು ಏನ್ ಮಾಡ್ತಿದೆ? ಅಗೇನ್ ಫ್ರಾಮ್ ಹೀಸ್ ಐಸ್. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್. ಹೌದಾ? ಹೀಸ್ ಐಸ್ ಅಂತ ತಗೊಂಡ್ವಿ. ನೆಕ್ಸ್ಟ್ ಮತ್ತೆ ಏನಾಗ್ತದೆ? ಅಗೇನ್ ಅಲಿಫಾನೋ ಆಸ್ಕ್ಡ್. ಮತ್ತೆ ಕೇಳ್ತಾನೆ ಏನಂತಂದ್ರೆ, ಅಲಿಫಾನೋ ಆಸ್ಕ್ಡ್ ಕ್ವಶನ್. ಯಾರಿಗೆ? ಬೋರ್ಜಸ್ ಅಂತ ತಗೊಂಡು ಏನ್ ಕೇಳ್ತಾನೆ ನೋಡಿ. ಬೋರ್ಜಸ್ ಇಲ್ಲಿ ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ಸ್. ಇದು ಎಸ್ ಆರ್ ನೋ ಟೈಪ್ ಕ್ವಶನ್. ಇದು ಎಸ್ ಆರ್ ನೋ ಟೈಪ್ ಕ್ವಶನ್. ಹಾಗಿದ್ರೆ ನಾವೇನ್ ಮಾಡ್ಕೋಬೇಕು? ಇಲ್ಲಿ ಇಫ್ ಅನ್ನ ಬಳಕೆ ಮಾಡ್ಕೋಬೇಕು. ಇದು ಗೊತ್ತಿದೆ ನಿಮ್ಗೆ. ಹಾಗಾಗಿ ಆಸ್ಕ್ಡ್, ಓಕೆ, ಆಸ್ಕ್ಡ್. ಇಲ್ಲಿ ಯು ಅಂದ್ರೆ ಏನು? ದಿಸ್ ಈಸ್ ಹಿಯರ್ ಬೋರ್ಜಸ್ ಅಂತಂದಾಗ ಅದಕ್ಕೆ ಹಿ ಅಂತ ತಗೋತೀವಿ. ಹಿ ಥಾಟ್. ಓಕೆ, ಹಿ ಥಾಟ್ ಅನ್ನೋದು ಏನಂತಂದ್ರೆ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಏನಾಗುತ್ತೆ? ಪಾಸ್ಟ್ ಪರ್ಫೆಕ್ಟ್ ಅಂತ ಆಗುತ್ತೆ. ಹೀಗಾಗಿ ನಾವು ಏನ್ ಮಾಡ್ಕೊಳ್ತೇವೆ? ಆಸ್ಕ್ ಬೋರ್ಜಸ್ ಇಫ್ he had, see this one, thought. He had thought of writing, again same sentence, writing a book, okay, on the history of the book, same as it is. ಏನ್ ತೊಂದ್ರೆ ಇಲ್ಲ. ಅದಕ್ಕಾಗಿ ರಿಪ್ಲೈ ಮಾಡ್ತಾರೆ. ಯಾರು ರಿಪ್ಲೈ ಮಾಡ್ತಾರೆ? ಬೋರ್ಜಸ್. ಅಗೇನ್ we have to write here, for that Borges replied that. See this one, Borges replied that. ಏನು? ಇಟ್ ಈಸ್ ಅನ್ ಎಕ್ಸಲೆಂಟ್ ಐಡಿಯಾ ಇದೆ. ಅದೇ ನಾವು ಬದಲಾವಣೆ ಮಾಡಿಕೊಂಡು ಇಟ್ ವಾಸ್ ಅಂತ ತಗೋತೀವಿ. ಸಿ ದಿಸ್ ಒನ್, ಇಟ್ ವಾಸ್ ಆನ್ ಎಕ್ಸಲೆಂಟ್ ಐಡಿಯಾ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್. ಇಟ್ ವಾಸ್ ಎಕ್ಸಲೆಂಟ್ ಐಡಿಯಾ. ನೆಕ್ಸ್ಟ್ ಅಗೇನ್ he continued that. he continued that ಏನಂತಂದ್ರೆ, ಅಥವಾ add that ಏನ್ ತಗೋತೀವಿ? ಐ ವಿಲ್ ಅನ್ನೋದು ಹಿ ತಗೋತೀವಿ. he will ಇದ್ದದ್ದು ವುಡ್ ಅಂತ ಬದಲಾವಣೆ ಮಾಡ್ಕೋತೀವಿ. he would keep it in, ಓಕೆ, ಮೈ ಮೈಂಡ್ ಅಂತಂದಾಗ ಅದನ್ನೇನ್ ಮಾಡ್ಕೊಳ್ತೇವೆ? ಹೀಸ್ ಮೈಂಡ್ ಅಂತ ಬದಲಾವಣೆ ಮಾಡ್ಕೊಳ್ತೇವೆ. ಸೊ ಈ ರೀತಿ ನಾವು ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡಕ್ ಬರಬೇಕು. ಹೌದಾ? ಕೊಟ್ಟಿರುವಂತ ಸೆಂಟೆನ್ಸ್ ಅಲ್ಲಿ ಏನಿರುತ್ತೆ ಅನ್ನೋದು ತಿಳ್ಕೊಂಡು, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು. ಏನಿದು ಅಂತಂದ ತಗೊಳಗ ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಇದ್ದಾಗ ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಯು ಅಂತ ನಮ್ಗೆ ಗೊತ್ತಿರುತ್ತೆ. ಈಸ್ ಬದ್ಲಿ ವಾಸ್. ಬಟ್ ವಾಸ್ ಅನ್ನು ಎಲ್ಲಿ ಹಾಕೋಬೇಕು ಅಂತ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, ಆಸ್ಕ್ ಬೋರ್ಜಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಇದೇ ರೀತಿ ತಗೋಬೇಕು. ಈ ವಾಸ್ ಅನ್ನ ಇಲ್ಲಿ ತಗೋಬಾರ್ದು. ತಗೊಂಡ್ರೆ ಹೋಗ್ಬಿಡುತ್ತೆ ಮಾರ್ಕ್ಸ್. ಅದು ಗೊತ್ತಿಲ್ಲ. ಅದಕ್ಕಾಗಿ ಬೋರ್ಜಸ್ ರಿಪ್ಲೈಡ್ ಫಾರ್ ದಟ್ ಒನ್, ಇಟ್ ವಾಸ್ ಅ ವೇ ಆಫ್ ಲೈಫ್. He continued that in his case the visible word had moved. Has ಇದ್ದಿದ್ದು had ಅಂತ ಆಗುತ್ತೆ. Moved away from my ಇದ್ದಿದ್ದು his eyes ಅಂತ ತಗೋತೀವಿ. Alifano asked Borges if he had thought of writing a book. Okay, history of book ಅಂತ for that
Porges replied that it was an excellent idea. He continued that he would keep it in his mind ಅಂತ ನಾವು ತಗೋಬೇಕಾಗತ್ತೆ. ಹೀಗಾಗಿ ಎಷ್ಟು ಪ್ಯಾರಾಗ್ರಾಫ್ ಬಂದಾಗ ಹೌದಾ ನಮ್ಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಏನಿದೆ ಅಂತ ತಿಳ್ಕೊಂಡಾಗ ಈಸಿಯಾಗಿ ನಾವು ಬರೀಬಹುದು. ಅದ್ರ ಜೊತೆಗೆ ಬೇಸಿಕ್ಸ್ ಅನ್ನೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ, ಅದು ಕೂಡ ಗೊತ್ತಿರಲಿ ನಮಗೆ ಹೌದಾ. ಇನ್ನು ಕೆಲವೊಂದು ಕ್ಲಾಸಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಎಕ್ಸಾಂಪಲ್ಸ್ ಗಳ ಬಗ್ಗೆ ಗಮನವನ್ನು ಹರಿಸೋಣ. ಇಷ್ಟು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.